ಬೈ ಎಲೆಕ್ಷನ್ ಅಖಾಡ ಈಗ ವೈಯಕ್ತಿಕ ನಿಂದನೆಯ ಹಾಟ್ಸ್ಪಾಟ್ ಆಗಿದೆ. ಒಬ್ಬೊಬ್ಬ ನಾಯಕರು ಒಬ್ಬೊಬ್ಬರ ಮೇಲೆ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅಲ್ಲದೆ ಅವರ ವೈಯಕ್ತಿಕ ವಿಚಾರವನ್ನೂ ತೆಗೆದು ಮಾತಿನ ದಾಳಿಗಿಳಿದಿದ್ದಾರೆ. ಡ್ರಗ್ಸ್, ಹುಚ್ಚ, ಎರಡು ಮದುವೆ ಆದೋನು ಅನ್ನುವ ಪದಗಳು ಇಡೀ ರಾಜಕೀಯದ ಮಾನವನ್ನೇ ಕಳೆದುಬಿಟ್ಟಿದೆ. ಇವತ್ತು ಬೈ ಎಲೆಕ್ಷನ್ ಅಖಾಡದಲ್ಲಿ ಏನೇನಾಯ್ತು ನೋಡೋಣ. ರಾಹುಲ್ ಗಾಂಧಿ ಅಂತರೂ 60 ಜನಕ್ಕೆ ನಿರ್ದೇಶಿಸಿಕೊಳ್ಳಕ್ಕೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಹುಚ್ಚಿನ ತರ ಮಾತಾಡ್ತಾರೆ. ಹುಚ್ಚ, ಡ್ರಗ್ಸ್ ದಾಸ, ಇಬ್ಬರು ಹೆಂಡತಿ ಹೊಂದಿದವ. ಬೈ ಎಲೆಕ್ಷನ್ ಅಖಾಡದಲ್ಲಿ ಹುಚ್ಚೆದ್ದ ರಾಜಕೀಯ. ಯದ್ವಾ ತದ್ವಾ ನಾಲಿಗೆ ಹರಿಬಿಟ್ಟು ವೈಯಕ್ತಿಕ ತೇಜೋವಧೆ. ನಮ್ಮ ನಾಯಕರು ಆಡಿರೋ ಮಾತುಗಳನ್ನ ಕೇಳಿದ್ರಲ್ಲ. ಸಿಂದಗಿ ಹಾಗೂ ಹಾನಗಲ್ಗೆ ಉಪಚುನಾವಣೆ ಘೋಷಣೆ ಆದ್ಮೇಲೆ ನಾಯಕರು ನಾಲಿಗೆಗೆ ಮೂಳೆ ಇಲ್ಲ ಅಂತ ಯದ್ವಾ ತದ್ವಾ ಮಾತನಾಡಲು ಮುಂದಾಗಿದ್ದಾರೆ. 2 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿರೋ 3 ಪಕ್ಷಗಳು ಒಬ್ಬರ ಮೇಲೊಬ್ಬರು ವೈಯಕ್ತಿಕ ತೇಜೋವಧೆ ಮಾಡೋ ಮಟ್ಟಕ್ಕೂ ಇಳಿದು ಬಿಟ್ಟಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾರಿ ಮಾಡಿದ್ರು. ರಾಹುಲ್ ಗಾಂಧಿ ಡ್ರಗ್ಸ್ ದಾಸ ಅಂತ ನಳಿನ್ ಕುಮಾರ್ ಕಟೀಲ್ ಕರೆದ್ರೆ ರಾಹುಲ್ ಗಾಂಧಿ ಹುಚ್ಚ, ಅವನಿಗೆ ವೋಟ್ ಹಾಕಬೇಡಿ ಅಂದಿದ್ರು. ಇದಕ್ಕೆ ಕಿಡಿಕಾರಿದ್ದ ಕಾಂಗ್ರೆಸ್ಸಿಗರು ಕಟೀಲ್ರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂದಿದ್ರು. ರಾಹುಲ್ ಗಾಂಧಿ ಅಂತರೂ 60 ಜನಕ್ಕೆ ನಿರ್ದೇಶಿಸಿಕೊಳ್ಳಕ್ಕೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಹುಚ್ಚಿನ ತರ ಮಾತಾಡ್ತಾರೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರೋ ಬಿಜೆಪಿ ಎಚ್ಡಿಕೆ ಮೇಲೆ ಸಮರ ಸಾರಿದೆ. ಆರ್ಎಸ್ಎಸ್ ನಲ್ಲೂ ಬ್ಲೂ ಫಿಲ್ಮ್ ನೋಡೋದನ್ನ ಕಲಿಬೇಕಾ ಅಂತ ಎಚ್ಡಿಕೆ ಅಂದಿದ್ರು. ಇದಕ್ಕೆ ಇನ್ನಷ್ಟು ಗರಂ ಆಗಿ ಬಿಜೆಪಿ ಯದ್ವಾ ತದ್ವಾ ಟ್ವೀಟ್ ಮಾಡಿದೆ. ಬೇರೆಯವರ ತಪ್ಪುಗಳನ್ನ ಆಡಿಕೊಳ್ಳೋ ಕುಮಾರಸ್ವಾಮಿ ಅವರೇ ನಿಮ್ಮದು ವಿಶ್ವಾಸದ್ರೋಹ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಅಂತ ಟ್ವೀಟ್ನಲ್ಲಿ ಜರಿದಿದೆ. ಅಷ್ಟೇ ಅಲ್ಲ, ಬೈಗಮಿ ಅನ್ನೋ ಪದ ಪ್ರಯೋಗ ಮಾಡಿದೆ. ಅಂದ್ರೆ ಇಬ್ಬರು ಹೆಂಡತಿಯರನ್ನ ಹೊಂದಿದ್ದಾರೆ ಅಂತ ಹೇಳಿ ಬಿಜೆಪಿ ಟೀಮ್ ವೈಯಕ್ತಿಕ ನಿಂದನೆಗಿಳಿದಿದೆ. ಎಚ್ಡಿಕೆ ದ್ವಿಪತ್ನಿತ್ವದ ಬಗ್ಗೆ ಬಿಜೆಪಿ ಕೆಣಕಿದ್ದಕ್ಕೆ ಎಚ್ಡಿಕೆ ಇವತ್ತು ಫುಲ್ ರಾಂಗ್ ಆಗಿದ್ರು. ನಾನೇನು ಕದ್ದು ಮುಚ್ಚಿ ಮಾಡಿಲ್ಲ ಅಂದಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ ಸಂಸ್ಕೃತಿಯೇ ಇಂಥ ಪದಗಳ ಬಳಕೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ರಾಜಕೀಯ ಜೀವನ ಇರ್ಬೋದು, ನನ್ನ ವೈಯಕ್ತಿಕವಾದ ಜೀವನ ಇರ್ಬೋದು, ತೆರೆದಿರ್ತಕ್ಕಂಥ ಪುಸ್ತಕ. ನಾನು ಇನ್ನೊಬ್ಬರ ಥರ ಕದ್ದು ವ್ಯವಹಾರಗಳನ್ನು ಮಾಡಿಲ್ಲ. ಅದರಿಂದ ವೈಯಕ್ತಿಕವಾಗಿ ಚರ್ಚೆ ಮಾಡೋದಾದರೆ ಅದು ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ. ಎಚ್ಚರಿಕೆ ಇರಲಿ ಅಂತಕ್ಕಂಥ ಹೇಳಕ್ಕೆ ಬರ್ತೀನಿ. ಅದಕ್ಕೇ ನಾನು ಹೇಳ್ತಾ ಇರೋದು, ಒಬ್ಬೊಬ್ಬರದು ಒಂದೊಂದು ಇತಿಹಾಸ ಇದೆ ಅವ್ರದ್ದು. ಇನ್ನು ಎಚ್ಡಿಕೆ ರಹಸ್ಯ ಗೊತ್ತು ಎಂದಿದ್ದ ಯತ್ನಾಳ್ಗೂ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಅದೇನಿದೆಯೋ ತೆರೆದಿಡೆ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಕುಮಾರಸ್ವಾಮಿ ಪುಣ್ಯಾತ್ಮ ಏನ್ ಮಾತಾಡ್ತಾರೆ, ಇವ್ರು ಯಾರು ಏನೇನು ಬೈತಾರ, ನೀವು ಏನಿದ್ದೀರಿ, ನಿಮ್ಮ ಇತಿಹಾಸ ಎಲ್ಲ ನಮ್ಮಲ್ಲಿ ಐತಿ. ಭಿಕ್ಷೆ ಹೇಳಿದ್ರೆ ಹುಚ್ಚ ಹಿಡಿತೈತಿ. ಒಬ್ಬೊಬ್ಬರದು ಒಂದೊಂದು ಇತಿಹಾಸ ಇದೆ ಅವ್ರದ್ದು. ಈ ಕೆಸರಾಡು ಚಾಟ್ಗಳಿದೆಯಲ್ಲ, ಅದರ 10ರಷ್ಟು ಕೆಸರಿರ್ಚಬಲ್ಲೆ ನಾನು. ಇವು ಪ್ರತಿಯೊಬ್ಬರದೂ ಇತಿಹಾಸನ. ಅದರಿಂದ ಇಲ್ಲಿ ನಿಲ್ಲಿಸಿ ಅಂತಕ್ಕಂದ್ರೆ ಹೇಳಿ ಬಯಸಿ. ಬಿಜೆಪಿ ಮಾಡಿದ ಟ್ವೀಟ್ ಅನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಎಚ್ಡಿಕೆ ಏಕಪತ್ನಿ ವೃತ್ತಸ್ಥರಲ್ಲ ಅಂತ ಸೋಮಶೇಖರ್ ರೆಡ್ಡಿ ಟಾಂಗ್ ಕೊಟ್ಟಿದ್ರೆ, ಎಚ್ಡಿಕೆ ಮಾತ್ರ ಆರ್ಎಸ್ಎಸ್ ಬಗ್ಗೆ ಟೀಕೆ ಮಾಡಿದ್ದು ಸರಿನಾ ಅಂತ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈಗ ಅವರು ಏಕಪತ್ನಿ ವೃತ್ತರಲ್ಲ, ಹಾಗಾಗಿ ಅದೆಲ್ಲರಿಗೂ ಗೊತ್ತು. ಹಂಗಾಗಿ ಅವ್ರು ಮಾಡಿದ್ದು, ಅದು ಹೇಳಿದ್ ಮಾತ್ರ ಬಹಳ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಆಕ್ಷನ್ಗೆ ರಿಯಾಕ್ಷನ್ ರಿಫ್ಲೆಕ್ಟ್ ಅದೇ ಆಗ್ತದೆ. ಅಲ್ಲ, ಮಾತಾಡೋದು ಸರಿ ಅಲ್ಲ. ಮಾತಾಡೋದಕ್ಕಿಂತ ಮುಂಚೆ ಇವರು ಯೋಚನೆ ಮಾಡಬೇಕು. ಇನ್ನು ಮತ್ತೊಂದು ಕಡೆ ರಾಹುಲ್ ಗಾಂಧಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಕಾಂಗ್ರೆಸ್ ತಿರುಗಿ ಬಿದ್ದಿದೆ. ಇಂದು ಯೂತ್ ಕಾಂಗ್ರೆಸ್ ಕಟೀಲ್ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ಬಿಜೆಪಿ ಕಚೇರಿಗೂ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಕಟೀಲ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಪ್ರತಿಭಟಿಸಿದ್ರು. ಪೊಲೀಸರು ಮಾರ್ಗ ಮಧ್ಯೆಯೇ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಇನ್ನೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಕಾಂಗ್ರೆಸ್ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಬಾಯಿ ಚಪ್ಪಲ ಇದೆ ಅಂತೇಳಿ ಏನು ಸಿಕ್ಕರೆ ಅದು ಮಾತಾಡಬಾರ್ದು. ಇವಾಗ ಇಂಥ ಹೇಳಿಕೆಯಿಂದ ಯಾರು ಹೇಳ್ತಾರೆ ಅವ್ರನ್ನ ಯೋಗ್ಯರು ಅಂತೇಳಿ? ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಇವಾಗಲೇ. उनको अब कोई भारतीय जनता पार्टी में पूछ नहीं रहा. He has lost any sense of balance and importance in his own house. So he is acting like a madman.
ಇನ್ನು ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದ ಹಾಗಾಗಿದೆ ಕಾಂಗ್ರೆಸ್ ಕಥೆ ಅಂತ ಕಿಡಿಕಾರಿದ್ರು. ನಾವು ಒಪ್ತಾ ಇಲ್ಲ, ಈಗ ಇದನ್ನು ಒಪ್ಪಿದ್ದೇವೆ ಅಂತ ಹೇಳಿಲ್ಲ. ಇದು ನಮ್ಮ ಅಧ್ಯಕ್ಷರು ಏನ್ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ, ಪತ್ರಿಕೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ, ಅವರನ್ನು ಕೋಟ್ ಮಾಡಿಲ್ಲ. ಇವತ್ತು ಪತ್ರಿಕೆ ಮಾಧ್ಯಮಗಳಲ್ಲಿ ವರದಿ ಆಗಿರುವಂತ ಆ ಡ್ರಗ್ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರುವುದನ್ನು ಕೋಟ್ ಮಾಡಿ ಅವರ ಬಗ್ಗೆ ಉಲ್ಲೇಖ ಮಾಡಿರುವಂತದ್ದು, ಇವತ್ತು ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಿಂದಗಿ ಹಾಗೂ ಹಾನಗಲ್ನಲ್ಲಿ 3 ಪಕ್ಷಗಳು ಕೂಡ ಭರ್ಜರಿ ಪ್ರಚಾರ ಕೈಗೊಂಡಿವೆ. ಸಿಂದಗಿ ಉಪಚುನಾವಣೆ ಅಖಾಡಕ್ಕೆ ಮಾಜಿ ಸಿಎಂ ಬಿಎಸ್ವೈ ಧುಮುಕಿದ್ರು. ಮೊರಟಗೆಯಲ್ಲಿ ಬಿಎಸ್ವೈ ಬಹಿರಂಗ ಪ್ರಚಾರ ನಡೆಸಿದ್ರು. ರಮೇಶ್ ಬೂಸನೂರು ಪರ ಬಿಎಸ್ವೈ ಪ್ರಚಾರ ನಡೆಸಿದ್ರು. ಹಾಗೆಯೇ ಕಾಂಗ್ರೆಸ್ ಜೆಡಿಎಸ್ ನಾಯಕರುಗಳು ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ 2 ಕ್ಷೇತ್ರಗಳಲ್ಲಿ ಸಂಚರಿಸಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಕ್ಯಾಂಪೇನ್ ಮಾಡಿದ್ರು. ಒಟ್ಟಾರೆ ಬೈ ಎಲೆಕ್ಷನ್ ಅಖಾಡ ಕೇವಲ ಮತಯಾಚನೆಗಷ್ಟೇ ಸೀಮಿತವಾಗದೆ ಯದ್ವಾ ತದ್ವಾ ಮಾತಿನ ದಾಳಿಗೂ ವೇದಿಕೆಯಾಗಿದೆ. ಮೂಳೆ ಇಲ್ಲದ ನಾಲಿಗೆ ಅಂತ ವೈಯಕ್ತಿಕ ಟೀಕೆಗಳಿಗೂ ನಾಯಕರು ಮುಂದಾಗಿದ್ದಾರೆ. ನಾಯಕರ ಈ ರೀತಿಯ ಕೊಳಕು ಹೇಳಿಕೆಗಳಿಂದ ರಾಜ್ಯದ ಜನ ಕೂಡ ಮುಜುಗರ ಪಡುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳೋಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಇಂದು ಸಿಎಂ ಬೊಮ್ಮೈ ನಿವಾಸಕ್ಕೆ ಆಗಮಿಸಿದ ರಮೇಶ್ ಜಾರಕಿಹೊಳಿ ಮಂತ್ರಿಗಿರಿ ಕೊಡುವಂತೆ ಸಿಎಂಗೆ ಒತ್ತಾಯಿಸಿದ್ರು. ಒಂದ್ ವೇಳೆ ತಮಗೆ ಮಂತ್ರಿಗಿರಿ ಕೊಡದಿದ್ರೂ ಸಹೋದರ ಬಾಲಚಂದ್ರ ಜಾರಕಿಹೊಳಿಗಾದ್ರೂ ಕೊಡಿ ಅಂತ ತಮ್ಮನ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ತಮ್ಮ ಮೇಲಿನ ಆರೋಪದ ಕೇಸ್ ಇತ್ಯರ್ಥ ಆದ ಬಳಿಕವೇ ತಮಗೆ ಮಂತ್ರಿಗಿರಿ ಕೊಡಿ ಅಂತ ಸಿಎಂ ಮುಂದೆ ಹೇಳಿದ್ದಾರಂತೆ. ಇನ್ನು ಈ ವಾರದ ಕೊನೆಯಲ್ಲಿ ಸಿಎಂ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಜೊತೆ ಮಾತಾಡುವಂತೆ ರಮೇಶ್ ಒತ್ತಡ ಹಾಕಿದ್ದಾರೆ. ನೋಡೋಣ ಅಂತ ಸಿಎಂ ಹೇಳಿದ್ದಾರಂತೆ. ಉತ್ತರಾಖಂಡ್ನಲ್ಲಿ ಮತ್ತೊಮ್ಮೆ ಜಲಪ್ರಳಯವಾಗಿದೆ. ಜಲಾಸುರನ ಆರ್ಭಟಕ್ಕೆ ಜನ ಜೀವನವೇ ಅಲ್ಲೋಲ ಕಲ್ಲೋಲವಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಧಾರಾಕಾರ ಮಳೆ, 46ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಕೆಲವು ಕಡೆ ಭೂಕುಸಿತವಾಗಿದೆ. ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ವರುಣಾರ್ಭಟ ಹೇಗಿತ್ತು ನೋಡಿ. ಉತ್ತರಾಖಂಡ್ನಲ್ಲಿ ಜಲಪ್ರಳಯ, 46 ಮಂದಿ ಬಲಿ, 1300 ಮಂದಿ ರಕ್ಷಣೆ. ಉತ್ತರಾಖಂಡ್ನಲ್ಲಿ ಕಳೆದ 3-4 ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರೋ ಭಾರೀ ಮಳೆಗೆ ಪ್ರವಾಹ, ಭೂಕುಸಿತದಿಂದ ಸಾವನ್ನಪ್ಪಿದವರ ಸಂಖ್ಯೆ 46ಕ್ಕೆ ಏರಿಕೆಯಾಗಿದೆ. ಎನ್ಡಿಆರ್ಎಫ್ ತಂಡ 1300ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಿಸಿದ್ದಾರೆ. ಉತ್ತರಾಖಂಡ್ನ ಕುಮಾವೋನ್ ಪ್ರದೇಶವು ಭಾರೀ ಮಳೆಯಿಂದ ತೀವ್ರವಾಗಿ ಹಾನಿಗೊಳಗಾಗಿದೆ. ಹಲವು ಮನೆಗಳು ನೆಲಸಮಗೊಂಡಿವೆ. ಪ್ರವಾಹಕ್ಕೆ ಸೇತುವೆಗಳು ಕೊಚ್ಚಿ ಹೋಗಿದ್ದು, ಕೆಲವೆಡೆ ರಸ್ತೆ ಸಂಪರ್ಕವೇ ಕಟ್ ಆಗಿದೆ. ಇನ್ನು ಉತ್ತರಾಖಂಡ್ ನ್ಯಾಷನಲ್ ಪಾರ್ಕ್ ಬಳಿ ಮಳೆಯಿಂದ ರಸ್ತೆ ಜಲಾವೃತವಾಗಿದ್ದು, ವಾಹನ ಸವಾರರು ಪರದಾಡ್ತಿದ್ದಾರೆ. ಇನ್ನು ಖಾತಿಮಾ ಪ್ರದೇಶದಲ್ಲಿ ಸಿಎಂ ಪುಷ್ಕರ್ ಸಿಂಗ್ ಟ್ರ್ಯಾಕ್ಟರ್ನಲ್ಲಿ ಸಂಚರಿಸಿ ಮಳೆ ಹಾನಿ ಪ್ರದೇಶವನ್ನ ವೀಕ್ಷಿಸಿದ್ರು. ಮೃತರ ಕುಟುಂಬಕ್ಕೆ 4 ಲಕ್ಷ ಪರಿಹಾರ ಘೋಷಿಸಿದ್ರು. ನೈನಿತಾಲ್ನಲ್ಲಿ ಮೇಲಿಂದ ಮೇಲೆ ಭೂಕುಸಿತವಾಗಿದ್ದು, ರಸ್ತೆ ಸಂಪರ್ಕವೇ ಕಡಿತವಾಗಿದೆ. ಜಲಿಕೋಟೆ ಬಳಿ ಭೂಕುಸಿತವಾಗಿದ್ದು, ಕಾರ್ನ ಮೇಲೆ ಬೃಹತ್ ಮರವೊಂದು ಬಿದ್ದು ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಉತ್ತರಾಖಂಡ್ನ ಹಲ್ದ್ವಾನಿ ಬಳಿ ವರುಣನ ಆರ್ಭಟಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ಉತ್ತರ ಪ್ರದೇಶದ ಪಿಲಿಭೀತ್ ಬಳಿ ಪ್ರವಾಹದಲ್ಲಿ ಸಿಲುಕಿದ್ದ 21 ಮಂದಿಯನ್ನ ಸೇನಾ ಹೆಲಿಕಾಪ್ಟರ್ ಮೂಲಕ ಸಿನಿಮೀಯ ಶೈಲಿಯಲ್ಲಿ ರಕ್ಷಿಸಲಾಗಿದೆ. 12 ಮಹಿಳೆಯರು, 6 ಮಕ್ಕಳು ಸೇರಿದಂತೆ 21 ಜನರನ್ನ ರಕ್ಷಿಸಲಾಯಿತು.
ಉತ್ತರಾಖಂಡ್ ಪ್ರವಾಹಕ್ಕೆ ಸಿಲುಕಿದ ಕನ್ನಡಿಗರು. ಇನ್ನು ಉತ್ತರ ಭಾರತದ ಅದರಲ್ಲೂ ಉತ್ತರಾಖಂಡ್ ಪ್ರವಾಸಕ್ಕೆ ತೆರಳಿದ್ದ ಕನ್ನಡಿಗರು ಪ್ರವಾಹಕ್ಕೆ ಸಿಲುಕಿದ್ದಾರೆ. ಈ ಪ್ರವಾಹಕ್ಕೆ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಲ್ಲದೆ ಸಹಾಯವಾಣಿಯನ್ನು ತೆರೆದಿದೆ. ಟೋಲ್ ಫ್ರೀ ನಂಬರ್ 08010770ಗೆ ಕರೆ ಮಾಡಿ ತಮ್ಮವರ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲೂ ವರುಣನ ಆರ್ಭಟ ಜೋರಾಗಿದೆ. ಮಳೆಯಿಂದಾಗಿ ಮೊರಾದಾಬಾದ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ನಿಂತಿದ್ದು ರಸ್ತೆ ಸಂಪರ್ಕವೇ ಸ್ಥಗಿತವಾಗಿತ್ತು. ವಾಹನ ಸವಾರರು ಪರದಾಡಿದ್ರು. ಅಲ್ಲದೆ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿತ್ತು. ಕೇರಳದಲ್ಲೂ ಮಹಾ ಮಳೆಯಾಗ್ತಾ ಇದೆ. 3-4 ದಿನದಿಂದ ಸುರಿತಾ ಇರೋ ರಣ ಮಳೆಗೆ ಸಾವಿನ ಸಂಖ್ಯೆ 27ಕ್ಕೇರಿದ್ದು ಇನ್ನು 3 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಡುಕ್ಕಿ ಸೇರಿದಂತೆ ಹಲವು ಡ್ಯಾಂಗಳಿಂದ ಭಾರೀ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದ್ದು ನದಿ ಪಾತ್ರದ ಜನರನ್ನ ಸುರಕ್ಷತಾ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಡ್ರಗ್ಸ್ ಕೇಸಲ್ಲಿ ಜೈಲು ಸೇರಿರೋ ಆರ್ಯನ್ ಖಾನ್ಗೆ ಇನ್ನೂ ಜಾಮೀನು ಸಿಗುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇವತ್ತು ಬೇಲ್ ಸಿಗತ್ತೆ, ಜೈಲಿಂದ ಹೊರಬರಬಹುದು ಅನ್ನೋ ಖುಷಿಯಲ್ಲಿದ್ದ ಶಾರುಖ್ ಖಾನ್ ಪುತ್ರನಿಗೆ ಇವತ್ತು ನಿರಾಸೆಯಾಗಿದೆ. ಶಾರುಖ್ ಪುತ್ರನಿಗೆ ಇಂದು ಸಿಗ್ಲಿಲ್ಲ ಬೇಲ್. ಜಾಮೀನು ಕೋರಿ ಬಾಂಬೆ ಹೈಕೋರ್ಟ್ಗೆ ಅರ್ಜಿ. ಮುಂಬೈನ ಐಷಾರಾಮಿ ಹಡಗೊಂದರಲ್ಲಿ ಡ್ರಗ್ಸ್ ಪಾರ್ಟಿ ಮಾಡಿ ಸಿಕ್ಕಿಬಿದ್ದಿದ್ದ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಇನ್ನೂ ಜೈಲುವಾಸ ಅಂತ್ಯಗೊಂಡಿಲ್ಲ. ಅಕ್ಟೋಬರ್ 8ರಿಂದಲೂ ಆರ್ಥರ್ ರೋಡ್ನಲ್ಲಿರೋ ಜೈಲಿನಲ್ಲಿರೋ ಆರ್ಯನ್ ಖಾನ್ಗೆ ಜಾಮೀನು ಇನ್ನೂ ಕನಸಾಗಿ ಉಳಿದಿದೆ. ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಮುಂಬೈ ಎನ್ಡಿಪಿಎಸ್ ಕೋರ್ಟ್ ತಿರಸ್ಕರಿಸಿದೆ. ಆರ್ಯನ್ ಖಾನ್ ಕಂಬಿ ಹಿಂದೆ ಸೇರಿ ಬರೋಬ್ಬರಿ 12 ದಿನಗಳಾಯಿತು. ಆರ್ಯನ್ಗೆ ಇವತ್ತಾದ್ರೂ ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಶಾರುಖ್ ಖಾನ್ ಹಾಗೂ ಗೌರಿ ಖಾನ್ಗೆ ಇಂದೂ ಕೂಡ ನಿರಾಸೆಯಾಗಿದೆ. ಈ ನಡುವೆ ಆರ್ಯನ್ ಪರ ವಕೀಲರು ಎನ್ಡಿಪಿಎಸ್ ಕೋರ್ಟ್ ಜಾಮೀನು ನಿರಾಕರಿಸಿದ್ದನ್ನ ಪ್ರಶ್ನಿಸಿ ಬಾಂಬೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ನಡುವೆ ಆರ್ಯನ್ ಖಾನ್ ನ್ಯಾಯಾಂಗ ಬಂಧನದ ಅವಧಿ ನಾಳೆಗೆ ಕೊನೆಯಾಗಲಿದೆ. ಅಕ್ಟೋಬರ್ 2ರಂದು ಎನ್ಸಿಬಿ ಆರ್ಯನ್ ಅನ್ನ ವಶಕ್ಕೆ ಪಡೆದಿದ್ದು ಅಕ್ಟೋಬರ್ 8ರಿಂದಲೂ ಆರ್ಯನ್ ಕಂಬಿ ಹಿಂದೆ ಸೇರಿದ್ದಾರೆ. ಅಲ್ಲದೆ ಮೊನ್ನೆ ಅಧಿಕಾರಿಗಳ ಮುಂದೆ ಇನ್ಮುಂದೆ ಒಳ್ಳೆಯವನಾಗ್ತೀನಿ ಅಂತಲೂ ಆರ್ಯನ್ ಹೇಳಿದ್ರು. ಆದ್ರೆ ಆರ್ಯನ್ ಪರ ವಕೀಲರು ಎಷ್ಟು ವಾದ ಮಂಡಿಸಿದ್ರು ಅದು ನ್ಯಾಯಾಲಯದಲ್ಲಿ ಜಾಮೀನಿಗೆ ಒಪ್ಪಿಗೆ ಸಿಕ್ಕಿಲ್ಲ. ನಾಳೆಗೆ ಆರ್ಯನ್ ಬಂಧನಾವಧಿ ಮುಕ್ತಾಯ ಆಗೋದ್ರಿಂದ ಎನ್ಸಿಬಿ ಮತ್ತೆ ವಶಕ್ಕೆ ಕೇಳುವ ಸಾಧ್ಯತೆ ಇದೆ. ನಾಳೆ ಬಾಂಬೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು ಕೋರ್ಟ್ ಆದೇಶದ ಮೇಲೆ ಆರ್ಯನ್ ಇನ್ ಅಂಡ್ ಔಟ್ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇಶದಲ್ಲಿ ಲಸಿಕಾ ಅಭಿಯಾನಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಿದೆ. ಭಾರತ 100 ಕೋಟಿ ಲಸಿಕೆ ಹಂಚಿಕೆಯ ಸಮೀಪದಲ್ಲಿದೆ. 100 ಕೋಟಿ ಇವತ್ತೇ ತಲುಪುವ ನಿರೀಕ್ಷೆ ಇದ್ದು ಇದೊಂದು ಮೈಲಿಗಲ್ಲಾಗಲಿದೆ. 99 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆ ಹಂಚಿಕೆ ಮಾಡಲಾಗಿದೆ. 100 ಕೋಟಿ ಲಸಿಕೆ ಸಂಭ್ರಮವನ್ನ ವಿಶಿಷ್ಟವಾಗಿ ಆಚರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ದಾಖಲೆಯ ಸುದ್ದಿಯನ್ನ ವಿಮಾನ, ಹಡಗು, ಮೆಟ್ರೋ ರೈಲು ಮತ್ತು ರೈಲು ನಿಲ್ದಾಣಗಳಲ್ಲಿ ಘೋಷಣೆ ಮಾಡಲಾಗುವುದು ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಖಾಸಗಿ ವಿಮಾನ ಸಂಸ್ಥೆ ಸ್ಪೈಸ್ ಜೆಟ್ ವಿಮಾನದ ಮೇಲೆ 100 ಕೋಟಿ ಡೋಸ್ ಪೋಸ್ಟರ್ ಬಿತ್ತರ ಮಾಡಲು ಸಿದ್ಧತೆ ನಡೆದಿದೆ. ಹಂಪಿ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಸೇರಿ 100 ಸ್ಮಾರಕಗಳಲ್ಲಿ ವಿಶೇಷ ವಿದ್ಯುತ್ ದೀಪಾಲಂಕಾರ ಇರಲಿದೆ. ಫಸ್ಟ್ ಡೋಸ್ 70,40,99,583 ಆದರೆ ಎರಡನೇ ಡೋಸ್ 29,89,89,944. ಒಟ್ಟು ಲಸಿಕೆ ನೋಡೋದಾದ್ರೆ 99,54,00,000 ಆಗಿದೆ. ಹಾಗಾಗಿ ಅತ್ಯಂತ ಸಮೀಪದಲ್ಲಿದೆ 100 ಕೋಟಿಗೆ ಅಂತಾನೆ ಹೇಳಲಾಗ್ತಾ ಇದೆ. 99,54,89,536.
ಉತ್ತರ ಪ್ರದೇಶದಲ್ಲಿ ಇವತ್ತು ಭಾರೀ ಹೈಡ್ರಾಮಾ ನಡೆದಿದೆ. ಆಗ್ರಾದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವುದನ್ನೇ ಕಾಂಗ್ರೆಸ್ ರಾಜಕೀಯ ದಾಳವಾಗಿ ಬಳಸಿಕೊಂಡಿದೆ. ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬವನ್ನ ಭೇಟಿಯಾಗಲು ಪ್ರಿಯಾಂಕಾ ಗಾಂಧಿ ಮುಂದಾಗಿದ್ರು. ಆದ್ರೆ ಆಗ್ರಾದಲ್ಲಿ ಸೆಕ್ಷನ್ 144 ಜಾರಿ ಇದ್ದಿದ್ರಿಂದ ಪ್ರಿಯಾಂಕಾ ಅವರಿಗೆ ಅನುಮತಿ ಕೊಡದೆ ಪೊಲೀಸರು ಬಂಧಿಸಿ ಬಳಿಕ ಬಿಡುಗಡೆಗೊಳಿಸಿದ್ದಾರೆ. ಲಕ್ನೋ ಆಗ್ರಾ ಹೆದ್ದಾರಿಯಲ್ಲಿ ಪ್ರಿಯಾಂಕಾ ಅವರನ್ನ ಬಂಧಿಸಿದ್ದು ಭಾರೀ ಹೈಡ್ರಾಮಾಕ್ಕೆ ಕಾರಣ ಆಗಿತ್ತು. ಇದಾದ ಬಳಿಕ ಪ್ರಿಯಾಂಕಾ ಗಾಂಧಿಗೆ ಮಾತ್ರ ಆಗ್ರಾ ಪ್ರವೇಶಕ್ಕೆ ಕೊನೆಗೂ ಅವಕಾಶ ಸಿಕ್ಕಿದೆ. ಉತ್ತರ ಪ್ರದೇಶದ ಖುಷಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ರು. ಪ್ರಧಾನಿ ಮೋದಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ಟರು. ಈ ವಿಮಾನ ನಿಲ್ದಾಣ ಜಗತ್ತಿನಾದ್ಯಂತ ಬೌದ್ಧ ಧರ್ಮದ ಧಾರ್ಮಿಕ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸಲಿದೆ. ಅಲ್ಲದೆ ಪ್ರಧಾನಿ ಮೋದಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಈ ಸಂದರ್ಭದಲ್ಲಿ ಚಾಲನೆ ನೀಡಿದರು. आज के इस ऐतिहासिक पल के लिए बहुत बहुत बधाइयाँ, शुभकामनाएं, धन्यवाद परम आदरणीय श्रद्धेय यशस्वी माननीय प्रधानमंत्री महोदय जी का, जिनके कुशल नेतृत्व और आशीर्वाद. ವೆಲ್ಕಮ್ ಬ್ಯಾಕ್. ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ಏಚಿನಲ್ಲಿ. ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಬೇಕು, ಆರ್ಥಿಕವಾಗಿ ಸಬಲರಾದವರು ಮೀಸಲಾತಿ ಬೇಕು, ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಅಂತ ಸಿಎಂ ಎದುರೇ ಪ್ರಸನ್ನಾನಂದಪುರಿ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಅಮೆರಿಕ ಮಕ್ಕಳಿಗೆ ಲಸಿಕೆ ಕೊಡೋದಕ್ಕೆ ಮುಂದಾಗಿದೆ. ಮುಂದಿನ ತಿಂಗಳು 5ರಿಂದ 11 ವರ್ಷದ ಒಳಗಿನ ಮಕ್ಕಳಿಗೆ ಅಮೆರಿಕ ಲಸಿಕೆ ಕೊಡಲಿದೆ. ವೈಟ್ ಹೌಸ್ ಈ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿದೆ. ಮಕ್ಕಳಿಗೆ ಲಸಿಕೆ ಕೊಡೋದಕ್ಕೆ ಆರೋಗ್ಯ ತಜ್ಞರು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಶೀಘ್ರದಲ್ಲೇ ಹೊಸ ಪಕ್ಷ ಕಟ್ತೇನೆ ಅಂತ ಹೇಳಿರುವ ಪಂಜಾಬ್ ಮಾಜಿ ಸಿಎಂ ಅಮರಿಂದರ್ ಸಿಂಗ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಸಿಧು ವಿರುದ್ಧ ಕೆಂಡ ಕಾರ್ತಿರೋ ಕ್ಯಾಪ್ಟನ್ ಸಿಧುನ ಮೇಲೆತ್ತಾ ಇರೋದು ಕೆಟ್ಟ ರಕ್ತವನ್ನ ಸೇರಿಸಿದಂತಾಗಿದೆ ಅಂದಿದ್ದಾರೆ. ನನ್ನ ನಾಡಿನ ಜನತೆಗಾಗಿ ಕೆಲಸ ಮಾಡುವೆ ಅಂತ ನೆಟ್ವರ್ಕ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆ ಕೋವಿಡ್ ಪರಿಷ್ಕೃತ ಮಾರ್ಗಸೂಚಿ ಜಾರಿ ಮಾಡಿದೆ. ಭಾರತಕ್ಕೆ ಬರುವ ಎಲ್ಲಾ ವಿಮಾನ ಪ್ರಯಾಣಿಕರಿಗೆ 72 ಗಂಟೆ ಒಳಗೆ RT-PCR ನೆಗೆಟಿವ್ ವರದಿ ಕಡ್ಡಾಯ ಮಾಡಿದೆ. ಇನ್ನು ಸಿಂಗಲ್ ಡೋಸ್ ವ್ಯಾಕ್ಸಿನ್ ಪಡೆದವರಿಗೆ 7 ದಿನ ಕ್ವಾರಂಟೈನ್ ಕಡ್ಡಾಯ ಆಗಿದೆ.